ಮದುವೆಯಾಗದೆ ಜಿಗುಪ್ಸೆ ಹೊಂದಿರುವ ಯುವಕ ಯುವತಿಯರಿಗೆ ಆಗಸ್ಟ್ 30ರಂದು ಶುಭಾರಂಭ ವೇದಿಕೆಯಿಂದ ಇಲ್ಲಿನ ಕನ್ನಡ ಸಾಹಿತಿ ಭವನದಲ್ಲಿ ಸರ್ವಧರ್ಮದ ವಧುವರರ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಂಘಟಕ ಮಂಜುನಾಥ್ ಗಡನ್ವರ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮದುವೆಯಾಗದೆ ಯುವಕರು ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಘಟನೆ ಸಮಾಜದಲ್ಲಿ ಹೆಚ್ಚಾಗುತ್ತಿದೆ. ಈ ನಿಟ್ಟಿನಲ್ಲಿ ಶುಭಾರಂಭ ವೇದಿಕೆಯಿಂದ ಸರ್ವಧರ್ಮ ವೇದಿಕೆಯಿಂದ ವಧುವರರ ಸಮಾವೇಶ ಆಯೋಜಿಸಿ ಯುವಕ ಯುವತಿಯರು ಹೊಸ ಜೋಡಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದರು. ಈಗಾಗಲೇ ಸುಮಾರು 50ಕ್ಕೂ ಅಧಿಕ ಯುವಕ ಯುವತಿಯರು ನೋಂದಣಿ ಮಾಡಿಸಿದ್ದಾರೆ. ಆಸಕ್ತರು ಇದರ ಲಾಭ ಪಡೆದುಕೊಳ್ಳಬೇಕೆಂದರು. ಬರುವ ಒಂದು 31/8/2025 ಅಂದರೆ ಬರುವ ರವಿವಾರ ನಾವು ಮತ್ತೆ ಬೆಳಗಾವಿಯಲ್ಲಿ ಇದು 2ನೇ ಬಾರಿ ನಮ್ಮ ಒಂದು ವಧುವರ ಸಮಾವೇಶನ ನಾವು ಆರ್ಗನೈಸ್ ಮಾಡ್ತಿದ್ದೇವೆ. ಕಳೆದ ಬಾರಿ ಏನು ಆರ್ಗನೈಸ್ ಮಾಡಿದ್ವಿ, ಜನರ ಮರು ಬೇಡಿಕೆ ಅಂದರೆ ತುಂಬ ಬೇಡಿಕೆ ಬಂತು. ಅವರು ಕಾಲ್ ಮಾಡಿ ಹೇಳ್ತಿದ್ದಾರೆ, ಇಲ್ಲ ಮತ್ತೊಂದು ನೀವು ಇವೆಂಟ್ ಮಾಡಿ, ಒಳ್ಳೆ ಜನ ನೀವು ಕೊಡಿಸಿದ್ರಿ, ಹಾಗೂ ಎಲ್ಲ ಸರ್ವಧರ್ಮರಿಗೂ ಇದು ಏನೋ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ರಿ. ಬಹಳ ಒಂದು ರೀತಿಯಲ್ಲಿ ಇದು ಬಹಳ ಉಪಯುಕ್ತವಾಗಿದೆ. ಎಷ್ಟೋ ಜನರಿಗೆ ಒಂದು ಜೀವನ ಸಾಗಿಸೋಕ್ಕೆ ಆಧಾರ ಕೂಡ ಆಯಿತು. ಸೊ ಈ ಬಾರಿ ಕೂಡ ನಾವು ಏನು ಮಾಡ್ತಿದ್ದೇವೆ ಅಂದರೆ ಸರ್ವಧರ್ಮರಿಗೂ ಆಹ್ವಾನ ನೀಡುತ್ತಿದ್ದೇವೆ. ವಧುವರ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೇವೆ. ಇದು 31/8/2025 ಇದೇ ಕನ್ನಡ ಸಾಹಿತ್ಯ ಭವನ, ಚೆನ್ನಮ್ಮ ಸರ್ಕಲ್ ಹತ್ತಿರ ಬೆಳಗಾವಿಯಲ್ಲಿ ನಡೆಯಲಿದೆ. ಸೊ ಹಿಂದೆ ತಮ್ಮ ಹೆಸರು ಕೂಡ ನೋಂದಾಯಿಸಿ, ಹಾಗೂ ಮಹಿಳೆಯರಿಗೆ ನಾವು ಈ ಬಾರಿ ಸಂಪೂರ್ಣ ಉಚಿತವಾಗಿ ಇಟ್ಟಿದ್ದೇವೆ. ಮಹಿಳೆಯರಿಗೆ ಸಂಪೂರ್ಣ ಉಚಿತ ಅಂದರೆ ಯಾರ ಕನ್ಯಾ ಇದ್ದಾರೆ ಅವರಿಗೆ ನಾವು ಏನು ಮಾಡ್ತಿದ್ದೇವೆ, ಸಂಪೂರ್ಣ ಉಚಿತವಾಗಿ ಪ್ರವೇಶ ಫೀಯನ್ನು ನಾವು ರಿಯಾಯಿತಿ ಕೊಟ್ಟಿದ್ದೇವೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಬಾರಿ ತಾವು ಕೂಡ ಪಾಲ್ಗೊಂಡು ತಮ್ಮ ತಮ್ಮ ಸಂಗಾತಿಯನ್ನು ನೇರಾನೇರಿ ಭೇಟಿಯಾಗುವ ಒಂದು ಸುವರ್ಣ ಅವಕಾಶ ಇದೆ. ಇದರ ಲಾಭ ಪಡೆದುಕೊಳ್ಳುವಂತೆ ನಾವು ಮನವಿ ಮಾಡುತ್ತೇವೆ. ಧನಶ್ರೀ ಡೇಗಸ್ಕರ್, ದೀಪಾ ಜಾಧವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.